ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತ ಹೇಳಿ ಒಂದು ಸೀರೀಸ್ ನಡೀತಾ ಇದೆ. ಸೊ ನಾನಿಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಎನಲೈಸಿಸ್ ಮಾಡ್ತಾ ಇದ್ದೀನಿ. ಮಾರ್ಚ್ 1ನೇ ತಾರೀಕಿನಿಂದ ನಮ್ಮದು ಈ ಸೀರೀಸು ಸ್ಟಾರ್ಟ್ ಆಗಿದೆ. ಓಕೆ, ಸೊ ನಾವು ಇವತ್ತು ಏಪ್ರಿಲ್ 9ನೇ ತಾರೀಕಿಂದ ನೋಡೋಣ. ಕದನ ವಿರಾಮ ತಾತ್ಕಾಲಿಕ ಸಮಾಧಾನ ಅಂದರೆ ಪಾಕ್ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ನ ಸಮ್ಮತಿ ಮಾಡಿದವಂತೆ ಕದನ ವಿರಾಮಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗೇನು ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಏನಿಲ್ಲ. ಓಕೆ, ಉಪಚುನಾವಣೆ ಇಂದು ಮತದಾನ ಅದ ಬೈ ಎಲೆಕ್ಷನ್ ಇದೆ, ಇದು ಏನು ಬೇಡ. ವನ್ಯಜೀವಿಗಳ ಸಂತಾನ ಏನು ಶಕ್ತಿ ಹರಣಕ್ಕೆ ಚರ್ಚೆ, ಇದೆಲ್ಲ ಏನು ಬೇಡ. ಅಂದರೆ ಮಿನಿಸ್ಟರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕೆಲವಷ್ಟು ವನ್ಯಜೀವಿಗಳದ್ದು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ಅವ್ರದ್ದು ಏನು ಪಾಪ್ಯುಲೇಷನ್ ಕಡಿಮೆ ಮಾಡಲಿಕ್ಕೆ ಅವುಗಳ ಸಂತಾನ ಶಕ್ತಿ ಹರಣಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೀತಾ ಇದೆ. ಸೊ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದೆಲ್ಲ ಏನು ಬೇಡ, ಇದನ್ನು ಏನು ಬೇಡ. ಸೊ ಇದು ಏನಿಲ್ಲ. ತರಕಾರಿ ನಾಶ ಆಗಿದೆ, ಬೆಲೆ ಕಡಿಮೆ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಂತಂದರೆ TMC ಆಯೋಗದ ಇಲ್ಲಿ ಮೊನ್ನೆ ನಾನು ಹೇಳಿದ್ದೆ, ಇಲ್ಲಿ ಸಮಗ್ರ ವಿಶೇಷ ಪರಿಷ್ಕರಣೆ ಮತದಾರರ ಪಟ್ಟಿದು ಅಂದರೆ SIR ಅಂತೇಳಿ ಬರುತ್ತೆ. ಅಂದರೆ SIR ಆಫ್ ಎಲೆಕ್ಟರಲ್ ರೋಲ್ಸ್. ಇದರದ್ದು ಏನು ಉದ್ದೇಶ ಅಂತಂದರೆ ಅರ್ಹ ಮತದಾರರನ್ನು ಮತದಾನ ಪಟ್ಟಿಯಲ್ಲಿ ಸೇರಿಸುವುದು, ಅನರ್ಹ ವ್ಯಕ್ತಿಗಳನ್ನು ತೆಗೆದುಹಾಕುವುದು. ಏನಂತಂದರೆ ಸಮಗ್ರ ವಿಶೇಷ ಪರಿಷ್ಕರಣೆಯ ಒಂದು ಮೇನ್ ಉದ್ದೇಶ. ಇದರದ್ದು ಇಂಗ್ಲೀಷ್ ಲಾಂಗ್ ಫಾರ್ಮ್ ಏನಂತ ಹೇಳಿ, ಓಕೆ, ಕಮೆಂಟ್ ಸೆಕ್ಷನಲ್ಲಿ. SIRದು ಕನ್ನಡದಲ್ಲಿ ಬಂದುಬಿಟ್ಟು ಅದು ಸಮಗ್ರ ವಿಶೇಷ ಪರಿಷ್ಕರಣೆ. ಇದರ ಬಗ್ಗೆ ನಾನು ಒಂದು ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ. ಸೊ ಈ ರೀತಿ ಎಲ್ಲ ಏನು ಲೋಕಲ್ ನ್ಯೂಸ್ ಬರಲ್ಲ. ಇದೆಲ್ಲ ಏನು ಬೇಡ. ಇದೆಲ್ಲ ಏನು ಬೇಡ. ಇದು ಇಂಪಾರ್ಟೆಂಟ್ ಇದೆ ನೋಡಿ. ಆಲ್ರೆಡಿ ಒಂದು ಟೈಮ್ ಆಗೈತಿದು. ಇದು ಬೇಡತಿ ಮತ್ತು ವರ್ಧಾ ರಿವರನ್ನು ಇನ್ನೂ ಇಂಟರ್ಲಿಂಕಿಂಗ್ ಮಾಡ್ತಾ ಇದ್ದಾರೆ, ಜೋಡಣೆ ಮಾಡ್ತಾ ಇರೋದು ನ್ಯೂಸ್ ಬಂದಿತ್ತು. ಸೊ ಇಲ್ಲಿ ಏನು ಹೇಳ್ತಾ ಇದೆ, ಆಂಧ್ರ ಪ್ರದೇಶ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗಿಲ್ಲಿ ಬೇಡತಿ ವರ್ಧಾ ಏನೋ ನದಿ ಜೋಡಣೆಯದ್ದು ಕಾನ್ಸೆಪ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದು ಏನು ಧಾರವಾಡ ಜಿಲ್ಲೆಯಲ್ಲಿ ಉಗಮಗೊಂಡು ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ಬಿಡ್ತಿ ನದಿ ಎಲ್ಲಿ ಹುಡ್ತೈತಿ, ಧಾರವಾಡ ಜಿಲ್ಲೆಯಲ್ಲಿ ಉಗಮವಾಗುತ್ತೆ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಮೂಲಕ ಹರಿಯುತ್ತೆ, ಅರಬ್ಬಿ ಸಮುದ್ರವನ್ನು ಸೇರುತ್ತೈತಿ. ಇದರಿಂದ ನಮ್ದು ಏನೇನು ಬೆನಿಫಿಟ್ ಆಗ್ತವೆ ಯಾವ್ಯಾವು ಅಂತಂದರೆ, ಒಂದು ಹಾವೇರಿ, ಗದಗ ಜಿಲ್ಲೆ, ಅದರ ಜೊತೆಗೆ ರಾಯಚೂರು ಕೂಡ ಇದೆ. ಓಕೆ, ಹಾವೇರಿ, ಗದಗ ಮತ್ತು ರಾಯಚೂರು ವ್ಯಾಪ್ತಿಯಲ್ಲಿ ನೀರಾವರಿ, ಕುಡಿಯುವ ನೀರು ಪೂರೈಕೆ, ಕೈಗಾರಿಕೆಗಳಿಗೆ ನೀರು ಒದಗಿಸುವುದು ಈ ಯೋಜನೆಯ ಉದ್ದೇಶ. ಸೊ ಕೇಳ್ತಾರೆ, ಅಂದರೆ ಇದು ನೀರಾವರಿಗೆ ಸಂಬಂಧಪಟ್ಟಿದೆನಾ, ಕುಡಿಯುವ ನೀರಿಗೆನಾ, ಅಥವಾ ಕೈಗಾರಿಕೆಗಳಿಗೆನಾ ಅಂತ ಹೇಳಿ. ಸೊ ಇಲ್ಲಿ 3 ಉದ್ದೇಶಗಳು ಕೂಡ ಇದ್ದಾವೆ ನೋಡಿ. ಇದು ಬೇಡತಿ ವರ್ಧಾ ರಿವರು. ಸೊ ನೀಟಾಗಿ ಇದನ್ನು ಒಂದು ಸ್ವಲ್ಪ ಓದ್ಕೊಳ್ಳಿ. ಓಕೆ, ಗಗನಯಾನ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ಆರ್ಟೆಮಿಸ್ ಬಗ್ಗೆ ನೋಡಿದ್ದೀವಿ. ಇದು ನಮ್ಮದು ಗಗನಯಾನ ಆಬ್ವಿಯಸ್ಲಿ ಇಸ್ರೋದು. ಅಂದರೆ ಮಾನವ ಸಹಿತ ಒಂದು ಏನು ಪ್ರಯಾಣ ಮಾಡೋದು, ಮಾನವ ಸಹಿತ ಬಾಹ್ಯಾಕಾಶ ಯಾನದನ್ನೇ ಅಂತಂದ್ರೆ ಅದರ ಅಬ್ಜೆಕ್ಟಿವ್ ಐತಿ ಇದ್ರ ಗಗನಯಾನದ್ದು. ಸೊ ನೀಟಾಗಿ ಒಂದು ಸ್ವಲ್ಪ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟಲ್ಲಿ ಇದನ್ನು ಓದ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ಒನ್ಸ್ ಅಗೇನ್ ಇದೆಲ್ಲ ಪೊಲಿಟಿಕಲ್ ನ್ಯೂಸ್ ಇದೆ, ಇದೆಲ್ಲ ಏನು ಬೇಡ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, IT ನಿಯಮ ತಿದ್ದುಪಡಿಯ ಪ್ರಸ್ತಾವ ವಾಕ್ ಸ್ವಾತಂತ್ರ್ಯ ಹತ್ತಿಕ್ಕುವ ಯತ್ನ ಅಂಥೇಳಿ. ಸೊ IT ನಿಯಮಕ್ಕೆ 21 ಅಂದರೆ ಯಾವುದಿದು ಮಧ್ಯವರ್ತಿ ಮಾರ್ಗಸೂಚಿಗಳು ಮತ್ತು ಡಿಜಿಟಲ್ ಮಾಧ್ಯಮ ನೀತಿ ಸಂಹಿತೆ ನಿಯಮಗಳು 2021ಕ್ಕೆ ತಿದ್ದುಪಡಿ ತರಬೇಕಂತೇಳಿ ನಮ್ಮದು ಕೇಂದ್ರ ಸರ್ಕಾರ ಏನೋ ಪ್ರಯತ್ನ ಮಾಡ್ತಾ ಇದೆ. ಸೊ ಅದು ಒಮ್ಮೆ ತಿದ್ದುಪಡಿ ಆದಮೇಲೆ ಇದರ ಬಗ್ಗೆ ನೋಡೋಣ. ಓಕೆ, ಇದು ಇಲ್ಲ ಆರ್ಟಿಕಲ್ ಏನು ಬೇಡ.
ಒನ್ಸ್ ಅಗೇನ್ ಡೊಂಕು ಬಾಲದ ನಾಯಕರು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ, ನಮ್ಮ KPSC ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲ ಏನು ಓದೋದು ನೆಸೆಸಿಟಿ ಇಲ್ಲ. ಸೊ ಏನು ಹಗರಣ ಆಗ್ತಾಯಿದೆ, ಏನು ಮಾಡಬೇಕು, ಅದು ಇದು ಅಂತೆಲ್ಲ ಇದೆ. ಸೊ ನಾವು ಏನಪ್ಪ ಅಂತಂದರೆ ಇಲ್ಲಿ ಸ್ಟ್ಯಾಟಿಕ್ ಹೋಗಿ ಓದ್ಕೋಬೇಕಾಗತ್ತೆ. KPSC ಮತ್ತು ನಮ್ಮದು ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು UPSC ಬಗ್ಗೆ ನೀವು ನೀಟಾಗಿ ಓದ್ಕೊಳ್ಳಿ. ಓಕೆ, ಅದೇ ಕದನ ವಿರಾಮ ಆಗ್ತಾ ಇದೆಯಲ್ಲ, ಅದಕ್ಕೆ ಷೇರುಪಟ್ಟಿಯಲ್ಲಿ ಸಂಭ್ರಮ, ಅಂದರೆ ಷೇರುಪಟ್ಟಿಯಲ್ಲಿ ಚೈತನ್ಯ ಮೂಡಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲ ಬೇಡ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅದು ರೆಪೋ ದರ ಯಥಾಸ್ಥಿತಿ ಅಂತ ಹೇಳಿ. ಸೊ ಇಲ್ಲಿ ನಮಗೆ ರೆಪೋ ದರ ಅಂದರೆ ಏನು, ರಿವರ್ಸ್ ರೆಪೋ ರೇಟ್ ಅಂತಂದ್ರೆ ಏನು, ಇವೆಲ್ಲ ಕಾನ್ಸೆಪ್ಟು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗ್ತಾವೆ. ಸೊ ಇದು ರೆಪೋ ದರ ಏನು ಯಾರು ಇದು ಮಾಡ್ತಾರೆ ಅಂತಂದರೆ, ಇದು ನಮ್ಮದು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಬರುತ್ತಲ್ಲ. ಸೊ ಅಲ್ಲಿ ಎಷ್ಟು ಜನ ಇರ್ತಾರೆ, ಮಾನಿಟರಿ ಪಾಲಿಸಿ ಕಮಿಟಿ. ಅಲ್ಲಿ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಅದು ನಮ್ಮದು ಇನ್ಫ್ಲೇಷನನ್ನು ಒಂದು ನಿಯಂತ್ರಣದಲ್ಲಿ ಇಡೋದು ಮಾನಿಟರಿ ಪಾಲಿಸಿ ಕಮಿಟಿದು ಮೇನ್ ಉದ್ದೇಶ. ಇಲ್ಲಿ ಎಷ್ಟು ಜನ ಇರ್ತಾರೆ, 6 ಜನ ಇರ್ತಾರೆ. 3 ಜನ ಏನು ಅಂತಂದರೆ ನಮ್ಮದು ಗೌರ್ಮೆಂಟ್ಲಿಂದ ಇರ್ತಾರೆ, ಇನ್ನು 3 ಜನ ಏನಂತಂದರೆ RBI ಪೀಪಲ್ಸ್ ಇರ್ತಾರೆ. ಓಕೆ, ಏನು ರೆಪೋ ದರ ಅಂತಂದರೆ ಎಲ್ಲರಿಗೂ ಗೊತ್ತಿದೆ, ಯಾರಿದು ಒಂದು ಬೇಸಿಕ್ ಕಾನ್ಸೆಪ್ಟ್ ಎಕನಾಮಿಕ್ಸದ್ದು. ಅಂದರೆ ನಮ್ಮದು RBI ನಮ್ಮ ಕಮರ್ಷಿಯಲ್ ಬ್ಯಾಂಕಿಗೆ ಒಂದು ಶಾರ್ಟ್ ಟರ್ಮ್ ಲೋನ್ ಕೊಡ್ತಾವಲ್ಲ, ಅದ್ರ ಮೇಲೆ ಹಾಕುವಂತಹ ಬಡ್ಡಿ ದರ ಇದು. ಓಕೆ, ರಿವರ್ಸ್ ರೆಪೋ ರೇಟ್ ಅಂತಂದರೆ ಏನಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಗಿ ನೀಟಾಗಿ ಇದನ್ನು ಓದ್ಕೊಳ್ಳಿ, ಇಂಪಾರ್ಟೆಂಟ್ ಕಾನ್ಸೆಪ್ಟು ಇದು. ಯಾವ ರೀತಿ ಅಂತಂದರೆ, ರೆಪೋ ದರ ಇನ್ಕ್ರೀಸ್ ಆದರೆ ಏನಾಗುತ್ತೆ, ರೆಪೋ ದರ ಕಡಿಮೆ ಆದರೆ ಏನಾಗುತ್ತೆ, ಇವೆಲ್ಲ ಏನಂತಂದರೆ ಅಪ್ಲಿಕೇಶನ್ ಬೇಸ್ಡಲ್ಲಿ ನೀವು ಓದಬೇಕಾಗತ್ತೆ. ಓಕೆ, ಇರಾನ್ ತೈಲ ಘಟಕದ ಮೇಲೆ ದಾಳಿ. ನಾನು ಒನ್ಸ್ ಅಗೇನ್ ಹೇಳಿದ್ದೆ, ಈ ರೀತಿ ಯುದ್ಧ ನಡೆಯುವಾಗ ಯಾವುದಾದ್ರೂ ಪ್ಲೇಸ್ ಮೇಲೆ ದಾಳಿ ಆದಾಗ ಆ ಪ್ಲೇಸನ್ನು ಎಲ್ಲ ರೈಟ್ ಡೌನ್ ಮಾಡ್ಕೊಳ್ಳಿ, ಅವು ಕೇಳುವಂಥ ಚಾನ್ಸಸ್ ಇರುತ್ತೆ ಅಂಥೇಳಿ ಆಲ್ರೆಡಿ ರೀತಿ ಕ್ವಶನ್ ಆಗಿದೆ. ಮೊನ್ನೆ ಕಾರ್ಗ್ ದ್ವೀಪ ಇತ್ತು ನ್ಯೂಸಲ್ಲಿ, ಇವಾಗ ನೋಡಿ ಲವಾನ್ ದ್ವೀಪ ಎಲ್ಲಿ, ಇರಾನ್ನಲ್ಲಿ ಕಂಡು ಬರ್ತೈತಿ. ಇದು ಒಂದು ನೋಟ್ ಡೌನ್ ಮಾಡ್ಕೋಬೇಕು ನೀವು. ಓಕೆ, ತಬಾಸ್ ಮರುಭೂಮಿ ಎಲ್ಲಿ ಕಂಡು ಬರ್ತೈತೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ತಬಾಸ್ ನೋಡಿ, ಹಿಜ್ಬುಲ್ಲಾ ಸಂಘಟನೆ ಇಂಪಾರ್ಟೆಂಟ್ ಆಗುತ್ತೆ. ಇವರು ಏನು ಹಿಜ್ಬುಲ್ಲಾ ಬಂಡಕೋರರು. ಇವ್ರು ಎಲ್ಲಿ ಕಂಡು ಬರ್ತಾರೆ ಅಂತಂದರೆ ನಮ್ಮ ಲೆಬ್ನಾನಲ್ಲಿ ಕಂಡು ಬರ್ತಾರೆ. ಓಕೆ, ಇಂಪಾರ್ಟೆಂಟ್. ಅದ್ರ ಜೊತೆ ಹಮಾಸ್ ಎಲ್ಲಿ ಕಂಡು ಬರ್ತಾರೆ ಅಂತೇಳಿ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಇವತ್ತಿಂದ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದಾವಲ್ಲ ಅದನ್ನೆಲ್ಲ ತೊಗೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಏನು ಮನರೇಗಾ ಸ್ಕೀಮ್ ಇಂಪಾರ್ಟೆಂಟು ಮತ್ತು ಕೆಲವಷ್ಟು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ನಾನು ಇವಾಗ ಆ ಕಾನ್ಸೆಪ್ಟ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಇಲ್ಲೇ ಬಿಡಿಸ್ತಾ ಇದ್ದೀನಿ. ಓಕೆ, ನೋಡಿ ಇಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಮೇಲೆ ಕ್ವಶನ್ ಆಗಿದೆ. ಅಮಾಂಗ್ ದ ಫಾಲೋವಿಂಗ್ ಹೂ ಆರ್ ಎಲಿಜಿಬಲ್ ಟು ಬೆನಿಫಿಟ್ ಫ್ರಮ್ ದ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಅಂದರೆ ಏನು ಹೇಳ್ತಾ ಇದ್ದಾರೆ, ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಈ ಕೆಳಗಿನ ಯಾರು ಈ ಒಂದು ಮನರೇಗಾದ ಏನು ಅದರದ್ದು ಯೋಜನೆ ಪಡೆಯಲು ಅರ್ಹರಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಎಲ್ಲಿ ಕೇಳಿದ್ದಾರೆ, UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ದಲ್ಲಿ. ಓಕೆ, ಅಂದರೆ ಇದು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಸ್ಕೀಮು ವೆರಿ ಇಂಪಾರ್ಟೆಂಟು, ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಯಾಕೆ ಓದಬೇಕು ಅಂತಂದರೆ, ಈ ಒಂದು ಸ್ಕೀಮನ್ನು ರಿಪ್ಲೇಸ್ ಮಾಡಿಬಿಟ್ಟು ನಮ್ಮದು VBG ರಾಮ್ಜಿ ಸ್ಕೀಮನ್ನು ತೊಗೊಂಡು ಬಂದಿದ್ದಾರೆ. ಓಕೆ, ರಿಪ್ಲೇಸ್ ಮಾಡಿದ್ದಾರೆ ಮೇಡಮ್, ನಾವು ಮತ್ತೆ ಯಾಕೆ ಓದಬೇಕು ಅಂತಂದರೆ, ಸೊ ಕಂಪ್ಯಾರಿಸನ್ ಮಾಡಿ ಕೇಳುವಂತಹ ಚಾನ್ಸಸ್ಸು ತುಂಬಾ ಇದೆ. ಸೊ ಇದು ಕೂಡ ನಮ್ಮದು ಆಲ್ರೆಡಿ ಹೈ ಯೀಲ್ಡಿಂಗ್ ಟಾಪಿಕ್ ಇದು ಪ್ರಿವಿಯಸ್ಲಿ. ಓಕೆ, ದಟ್ಸ್ ವೈ. ಸೊ ಯಾರು ಎಲಿಜಿಬಲ್ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ನೋಡಿ. ಆಪ್ಷನ್ಸ್ ಬಂದುಬಿಟ್ಟು, ಒಂದನೇದು ಅಡಲ್ಟ್ ಮೆಂಬರ್ಸ್ ಆಫ್ ದ ಓನ್ಲಿ ದ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ದ ಶೆಡ್ಯೂಲ್ಡ್ ಟ್ರೈಬ್ ಹೌಸ್ ಹೋಲ್ಡ್ಸ್. ಅಂದರೆ SC ST ಜನರು ಮಾತ್ರ ಅರ್ಹರಾಗಿದ್ದಾರೆ ಇದಕ್ಕೆ ಅಂತ ಹೇಳಿ. ಸೊ ನೀವು ಈ ರೀತಿ ಇಲ್ಲಿ ಏನಂತಂದರೆ ಕ್ವಶನ್ ಸಾಲ್ವ್ ಮಾಡುವಾಗ ಈ ಓನ್ಲಿ, ನನ್ನ ಮತ್ತು ಆಲ್ವೇಸ್ ಇರ್ತಾವಲ್ಲ, ಅದ್ರ ಬಗ್ಗೆ ನೀವು ಏನಂತಂದರೆ ಒಂದು ಸ್ವಲ್ಪ ಕೀವರ್ಡ್ಸನ್ನು ನೋಡ್ಕೋಬೇಕಾಗಿರುತ್ತೆ. ಅವೆಲ್ಲ ಆಲ್ಮೋಸ್ಟ್ ಏನಂತಂದರೆ ತಪ್ಪಾಗಿರ್ತವೆ. ಓಕೆ, ಆಲ್ಮೋಸ್ಟ್ ಅಂತ ಹೇಳ್ತಾ ಇದ್ದೀನಿ. ಓನ್ಲಿ ಅಲ್ಲ, ಇದು SC ST ಬರೀ SC ST ದವರಿಗೆ ಅಷ್ಟೇ ಇದೆನಾ? ಇಲ್ಲ. ಅಡಲ್ಟ್ ಮೆಂಬರ್ಸ್ ಆಫ್ ದ ಬಿಲೋ ಪಾವರ್ಟಿ ಲೈನ್ ಹೌಸ್ ಹೋಲ್ಡ್ಸ್ ಅಂದರೆ BPL ಕುಟುಂಬದವರಿಗೆ ಮಾತ್ರ ಏನು ಅದಕ್ಕೆ ಅರ್ಹರಾಗಿದ್ದಾರಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇದನ್ನು ಕೂಡ ಅಲ್ಲ. ಯಾರು ಓದಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಅಡಲ್ಟ್ ಮೆಂಬರ್ಸ್ ಆಫ್ ದ ಹೌಸ್ ಹೋಲ್ಡ್ಸ್ ಆಫ್ ದ ಆಲ್ ಬ್ಯಾಕ್ವರ್ಡ್ ಕಮಿಟೀಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ಯಾಕ್ವರ್ಡ್ ಕಮಿಟಿದ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಸೇರಿದವರಿಗೆ ಅಡಲ್ಟ್ ಮೆಂಬರ್ಸ್ ಅಂತ ಕೇಳ್ತಾ ಇದ್ದಾರೆ. ಅದು ಕೂಡ ಅಲ್ಲ.
ಇಲ್ಲಿ ನೋಡಿ, ಅಡಲ್ಟ್ ಮೆಂಬರ್ಸ್ ಆಫ್ ಎನಿ ಹೌಸ್ ಹೋಲ್ಡ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಯಾವುದೇ ಒಂದು ಜನರು ಏನಪ್ಪ ಅಂತಂದರೆ ಈ ಒಂದು ಸ್ಕೀಮ್ಗೆ ಅರ್ಹರಾಗಿದ್ದಾರೆ. ಅವ್ರು ಇಷ್ಟಪಟ್ಟು ಏನಪ್ಪ ಅಂತಂದರೆ ಕೆಲಸಕ್ಕೆ ಹೋಗ್ಬೋದು. ಓಕೆ, ಎಲ್ಲರಿಗೂ ಇದೆ ಇದು ಸ್ಕೀಮು, ನಾಟ್ ಪರ್ಟಿಕ್ಯುಲರ್ ಸೆಕ್ಷನ್ನು ಅಥವಾ ಕಮ್ಯುನಿಟಿ. ಅಡಲ್ಟ್ ಮೆಂಬರ್ಸ್ ಆಫ್ ದ ಎನಿ ಹೌಸ್ ಹೋಲ್ಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ, ಅದ್ರ ಮೇಲೇ ನಮ್ಮ ನರೇಗಾ ಸ್ಕೀಮ್ ಮೇಲೆ ಈ ಕೆಳಗಿನ ಯಾವುದು ಈ ಒಂದು ಸ್ಕೀಮ್, ನಮ್ಮ ನರೇಗಾ ಸ್ಕೀಮ್ದು ಅಬ್ಜೆಕ್ಟಿವ್ ಅಂತ ಕೇಳ್ತಾ ಇದೆ. ನಾಟ್ ಅಬ್ಜೆಕ್ಟಿವ್, ಅದರದ್ದು ಉದ್ದೇಶ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾಟ್ ಅಂತ ಕೇಳಿದ್ದಾರೆ ಇಲ್ಲಿ. ಒಂದನೇದು ಆಪ್ಷನ್ನು, ಪ್ರೊವೈಡಿಂಗ್ ಅಪ್ ಟು 100 days ಆಫ್ ಸ್ಕಿಲ್ಡ್ ಲೇಬರ್ ಇನ್ ಎ ಫೈನಾನ್ಷಿಯಲ್ ಇಯರ್. ಓಕೆ, ಇಲ್ಲಿ ಇದು ಕರೆಕ್ಟ್ ಇದೆ. ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ 100 ದಿನಗಳ ಉದ್ಯೋಗ ಒದಗಿಸುವುದೈತಿ. ಬಟ್ ಇಲ್ಲಿ ಕೀ ಟರ್ಮ್ ಇದೆ ನೋಡಿ, ಇಲ್ಲಿ ಸ್ಕಿಲ್ಡ್. ಸೊ ಯಾರು ನೀಟಾಗಿ ಓದ್ಕೊಂಡಿರ್ತಾರೋ ಗೊತ್ತಿರುತ್ತೆ, ಅದು ಸ್ಕಿಲ್ಡ್ ಅಲ್ಲ, ಅನ್ಸ್ಕಿಲ್ಡ್, ಅಕುಶಲ ಉದ್ಯೋಗವನ್ನು ಒದಗಿಸಲಾಗ್ತೈತೆ ಇಲ್ಲಿ. ಓಕೆ, ಸೊ ಇದು ಅಲ್ಲ, ಯಾಕಲ್ಲ ಇಲ್ಲಿ ಅನ್ಸ್ಕಿಲ್ಡ್ ಬರಬೇಕಾಗಿತ್ತು ಇದು. ಓಕೆ, ಕ್ರಿಯೇಷನ್ ಆಫ್ ಪ್ರೊಡಕ್ಟಿವ್ ಅಸೆಟ್ಸ್, ಇದು ಕರೆಕ್ಟ್ ಇದೆ. ಅಂದರೆ ಉದ್ದೇಶ ಏನು, ಒಂದು ಡ್ಯೂರೇಬಲ್ ಅಸೆಟ್ಸನ್ನು ಕ್ರಿಯೇಟ್ ಮಾಡುವುದೇ ಅದರದ್ದು ಉದ್ದೇಶ ಇದೆ ಸ್ಕೀಮ್. ಎನ್ಹಾನ್ಸಿಂಗ್ ಲೈವ್ಲಿಹುಡ್ ಸೆಕ್ಯೂರಿಟಿ, ಆಬ್ವಿಯಸ್ಲಿ ಆಗುತ್ತೆ. ಅವ್ರಿಗೆ ಏನಂತಂದರೆ ಒಂದು ಕೂಲಿ ಭದ್ರತೆ ಸಿಗುತ್ತೆ. ಮತ್ತು ಇದು ಏನು ಆ್ಯಕ್ಟ್ ಇದೆ, ನಿರುದ್ಯೋಗ ಭತ್ಯೆ ಕೊಡಲಾಗುತ್ತೆ. ಲೈವ್ಲಿಹುಡ್ ಸೆಕ್ಯೂರಿಟಿ ಅಂದರೆ ಒಂದು ವರ್ಷಕ್ಕೆ 100 days ನಿಮಗೆ ಏನು ಕಂಪಲ್ಸರಿ ಒಂದು ಉದ್ಯೋಗ, ಕೂಲಿ ಉದ್ಯೋಗ ಕೊಡಲಾಗ್ತೈತಿ ಇಲ್ಲಿ, ಅದು ಕೂಡ ಕರೆಕ್ಟು. ಸೊ 4ನೇ ಆಪ್ಷನ್ ಬಂದುಬಿಟ್ಟು ಎನ್ಶೂರಿಂಗ್ ದ ಎಂಪವರ್ಮೆಂಟ್ ಟು ವುಮೆನ್. ಇದು ಕೂಡ ಕರೆಕ್ಟ್ ಇದೆ. ಅಂದರೆ ಇಲ್ಲಿ ಏನಂತಂದರೆ ಕಾನ್ಸೆಪ್ಟು ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತಂದರೆ ಎರಡು ಜನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಹೀಗಾಗಿ ಎನ್ಶೂರಿಂಗ್ ಎಂಪವರ್ಮೆಂಟ್ ಅಂತ ಆಗುತ್ತೆ. ಓಕೆ ಓಕೆ ಸೊ ಇದರಲ್ಲಿ ಫಸ್ಟ್ನೇ ಆಪ್ಷನ್ನು ಏನು ಇನ್ಕರೆಕ್ಟ್ ಇದೆ ಅಂತೇಳಿ ಗೊತ್ತಿರಲಿ. ಸೊ ಅಬ್ಜೆಕ್ಟಿವ್ದು ತಿಳ್ಕೊಬೇಕಂದ್ರೆ ಈ ಸ್ಕೀಮನ್ನು ನೀಟಾಗಿ ಓದಬೇಕು ಅನ್ನೋದೇ ಇದರ ಉದ್ದೇಶ ನಾನು ಹೇಳ್ತಾ ಇರೋದು. ಓಕೆ, ಸೊ ನೋಡಿ, ನಾನು ಹೇಳಿದ್ದೆ ನಿನ್ನೆ ಕ್ಲಾಸಲ್ಲಿ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಹೋಗಿ ಓದ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟ್ ಅಂಥೇಳಿ. ಸೊ ಏನು ಜಂಟಿ ಲೋಕಸೇವಾ ಆಯೋಗ ಅಂತಂದರೆ, ಜಂಟಿ ಅಂತಂದರೆ ನೆನಪಿರಲಿ 2ಕ್ಕಿಂತ ಜಾಸ್ತಿ ಇರುತ್ತವೆ. ಓಕೆ, ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಏನು ರಾಜ್ಯ ಲೋಕಸೇವಾ ಆಯೋಗ ಇದೆ, ನಮ್ಮದು ರಾಜ್ಯಕ್ಕೆ ಏನು ಮಾತ್ರ ಅದೊಂದು ಸಂಬಂಧಪಟ್ಟಿದೆ. ಸಪೋಸ್ ಏನಾದರೂ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ನಮ್ಮ ರಾಜ್ಯಗಳಿಗೆ ಏನಪ್ಪ ಅಂದರೆ ಒಂದು ಸಪ್ರೇಟ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ರೆ ಅವ್ರು ಏನು ಮಾಡಬೇಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಏನು ಹೇಳಬೇಕಾಗತ್ತೆ. ಅವಾಗ ಏನೈತಿ ಅದು ಕ್ರಿಯೇಟ್ ಆಗುತ್ತೆ. ಓಕೆ, ಅದೇ ಕ್ವಶನ್ ಇದೆ ನೋಡಿ, ಇಲ್ಲ ನಾನೇ ಹೇಳಿಬಿಟ್ಟೆ ಅದು. ಎ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ 2 or more ಸ್ಟೇಟ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಬೈ. ಹೆಂಗೆ ಎಸ್ಟಾಬ್ಲಿಷ್ಡ್ ಆಗ್ತಾ ಇದೆ, ಅದು ಹೆಂಗೆ ಸ್ಥಾಪನೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಎಲ್ಲಾಗಿದೆ, ಇದು UPದು ಎಕ್ಸಾಮಲ್ಲಿ ಆಗಿದೆ, ಆ ಸ್ಟೇಟ್ ಎಕ್ಸಾಮಲ್ಲಿ. ಸೊ ಅಲ್ಲಿ ಕೇಳಿದ್ದು ಕಾನ್ಸೆಪ್ಟ್ ಇಲ್ಲಿ ಕೇಳ್ತಾರ ಅಂತೇಳಿ ನಿಮ್ಗೆ ಏನೋ ಕೆಲವು ವರ್ಷಕ್ಕೆ ಥಾಟ್ ಬರುತ್ತೆ. ಬಟ್ ಏನಂತಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅವು UPSCಲಿಂತ ಕ್ರಿಯೇಟ್ ಆಗುತ್ತಾ ಅಲ್ಲ. ಇದು ಪಾರ್ಲಿಮೆಂಟ್ ಇಫ್ ರಿಕ್ವೆಸ್ಟೆಡ್ ಬೈ ದ ಕನ್ಸರ್ನ್ ಸ್ಟೇಟ್, ಇದು ನಾನು ಆಲ್ರೆಡಿ ಹೇಳಿದೆ. ಸೊ ಇದೇ ಆಪ್ಷನ್ಸ್ ಏನಂತಂದರೆ ಕರೆಕ್ಟ್ ಆಗುತ್ತೆ. ಅಂದರೆ ನಮ್ಗೆ ಯಾವ ರಾಜ್ಯಗಳು ನಮಗೆ ಜಾಯಿಂಟ್ ಇನ್ನೂ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬೇಕಂತ ಹೇಳ್ತಾವಲ್ಲ, ಅವು ಒಂದು ಪ್ರಪೋಸಲ್ಸ್ ಕಳಿಸ್ಬೇಕು ಏನು ಕೇಂದ್ರ ಸರ್ಕಾರಕ್ಕೆ. ಆವಾಗ ಪಾರ್ಲಿಮೆಂಟ್ ಒಂದು ಆ್ಯಕ್ಟ್ ಮಾಡಿಬಿಟ್ಟು ಅದನ್ನು ಸ್ಥಾಪನೆ ಮಾಡುತ್ತೆ. ಓಕೆ, ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ, ನಾನು ಹೇಳ್ತಾ ಇದ್ದೀನಿ ನೋಡಿ, ನಾನು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಹೈ ಯೀಲ್ಡಿಂಗ್ ಟಾಪಿಕ್ಗೆ ಹೇಳ್ತಾ ಇದ್ದೀನಿ. ಯಾವುದು ಇನ್ನೂ ಅಲ್ಲಿ ಅನ್ನೆಸೆಸರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡುವಂಥದ್ದು ಪ್ರಯತ್ನ ನಡೀತಾ ಇಲ್ಲ ಇಲ್ಲಿ. ಓಕೆ, ಸೊ ನೀವು ಪುರಾಣ ಕೇಳ್ಕೊತ ಹೋದರೆ ಏನೂ ಯೂಸ್ ಆಗಂಗಿಲ್ಲ. ಸೊ ಯಾರು ಆಲ್ರೆಡಿ 1 month ನೋಡಿದಿರಲ್ಲ, ಅದರದ್ದು ನಿಮ್ಗೆ ಓಕೆ ಪರವಾಗಿಲ್ಲ, ಏನೋ ಕೆಲವತ್ತು ಜನ ಅಂದ್ರೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಿ, ಏನು ಸ್ಟ್ಯಾಟಿಕ್ ಸಬ್ಜೆಕ್ಟ್ ಇದಾವಲ್ಲ, ಜಸ್ಟ್ ಒಂದು ನೋಟ್ಬುಕ್ಕಲ್ಲಿ ನೀವು ಅವ್ರನ್ನ ರೈಟ್ ಡೌನ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ನೀಟಾಗಿ ಓದ್ಕೊಳ್ಳಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.